ಬಂತು. ಈಗ ಅದರಲ್ಲಿಗೆ ಹಾಕ್ಬಿಟ್ಟು ಮುಗಿತು. ನೋಡ್ರಿ ರೆಡ್ಡನ ಎಷ್ಟು ಚೆನ್ನಾಗಿ ಹೊಡಿತಾ. ಏನು ಬಂದ ಕರೆಕ್ಟಾಗೆ ಕರೆಕ್ಟ್ ಬಂತಲ್ಲಪ್ಪ. ನೋಡು ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಬೇಕು. ಈ ಥರ ಇದೆ ಬಾಟಲು, ಈಸಿಯಾಗಿ ಕಟ್ ಮಾಡಬೇಕು. ಏನಪ್ಪ ಇದು ಫಿಟ್ ಮಾಡಬೇಕಲ್ಲಪ್ಪ. ಯಾವ್ದು ರೆಡ್ಡನ? ಈ ಬಾಟ್ಲು ಹೆಂಗ್ ಕಟ್ ಮಾಡೋದ? ಹಿಂಗೆ ಇದು ಮಾಡ್ಬೇಕು, ಇಲ್ಲಿಗೆ ಕಟ್ ಆಗುತ್ತಾ? ನೋಡು ಆಗಲ್ಲ. ಆಕ್ಸೆಲ್ ಬ್ಲೇಡ್ ಟ್ರೈ ಮಾಡ. ಏನಕ್ಕೆ ಅದು ಬಾಟ್ಲ? ಇದಕ್ಕೇನಂದ್ರೆ ಏನನ್ನು ಗಿಡಕ್ಕ ನಾನು ಬಿಟ್ಟು ಇದ್ರೆ ಬಾಟ್ಲಿಗೆ. ಸರಿ ಆಯ್ತು. ಈಗ ಒಂದ್ ಕೆಲಸ ಮಾಡೋಣ, ನನ್ನ ಹತ್ರ ಒಂದು ಐಡಿಯಾ ಇದೆ. ಸೊ ಐಡಿಯಾ ಪ್ರಕಾರ ಮಾಡಿದ್ರೆ ನಾನು ನೀಟಾಗಿ ಕಟ್ ಮಾಡ್ಕೊಡ್ತೀನಿ. ಇದು ಮಾಡ್ಕೊಡಪ್ಪ. ಆಯ್ತಾ? ಸರಿ ಓಕೆ ಆಯ್ತು. ನಾನು ಇವಾಗ ವಿಡಿಯೋ ಕಟ್ ಮಾಡೋದನ್ನ ಕೂಡ ಬಾಟ್ಲ್ ಕಟ್ ಮಾಡೋದು ಕೂಡ ನಾನು ಸೊ ಎಕ್ಸ್ಪೆರಿಮೆಂಟ್ ಮಾಡಿ ತೋರ್ಸೋಣ ಜನಗಳಿಗೂ. ಸಬ್ಸ್ಕ್ರೈಬರ್ಸ್ ನೋಡ್ತಾರೆ, ಬಾಟ್ಲ್ ಕಟ್ ಆಗುತ್ತೆ, ಸೊ ನಿನ್ಗೆ ಯೂಸ್ ಆಗುತ್ತೆ, ಅವರು ನೋಡೋದಿಕ್ಕೂ ಯೂಸ್ ಆಗುತ್ತೆ. ಸರಿನಾ? ಹಂಗೆ ಮಾಡ್ಲಣ. ಆದ್ರೆ ಈಗ ನನ್ಗೆ ಏನೇನ್ ಬೇಕಂತಂದ್ರೆ ಒಂದು ಬೇಸನ್ ಬೇಕು, ನೀರ್ ಹಾಕೊಳ್ಳೋದಿಕ್ಕೆ. ಆಯ್ತಾ? ಮತ್ತೆ ಅದಕ್ಕೆ ಒಂದ್ ಸುತ್ತೋದಿಕ್ಕೆ ಟೈನದೂರಿ ಬೇಕು, ಒಂದ್ ಸ್ವಲ್ಪ ಪೆಟ್ರೋಲ್ ಬೇಕು. ತಗೋಬರ್ತೀಯಾ? ಸರಿ. ಸೊ ಗೈಸ್, ನಾವ್ ಇವತ್ತು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಿದೀವಿ. ಸೊ ಗಾಜನ್ನ ಯಾವ ರೀತಿ ಕಟ್ ಮಾಡೋದು ಅಂತ. ಸೊ ಲೆಟ್ಸ್ ವೆಲ್ಕಮ್ ಟು ಅವರ್ ಚಾನಲ್. ರೆಡ್ಡನನು ನಾನು ಇವತ್ತು ಎಕ್ಸ್ಪೆರಿಮೆಂಟ್ ಮಾಡ್ತಿದೀವಿ. ಸೊ ಗೈಸ್ ಸ್ಟಾರ್ಟ್ ಮಾಡೋಣ ನಮ್ಮ ವಿಡಿಯೋ. ಸ್ಟಾರ್ಟ್ ಮಾಡೋಣ ನಮ್ಮ ವಿಡಿಯೋ. ಆಯ್ತು. ಸೊ ರೆಡ್ಡನ್ನ ರೆಡಿ. ಈಗ ಎಕ್ಸ್ಪೆರಿಮೆಂಟ್ಗೆ ಇನ್ನೂ ಒಂದ್ 5-6 ಬಾಟ್ಲ್ ಹುಡ್ಕಾಡೋಣ. ಒಂದ್ 5-6 ಬಾಟ್ಲ್ ಹುಡ್ಕಾಡಿ ಒಂದ್ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಎಕ್ಸ್ಪೆರಿಮೆಂಟ್. ಸರಿ. ಸೊ ಹಲೋ ಗೈಸ್, ನಾನು ನಿಮ್ಮ ಶ್ರೀಧರ್. ಸೊ ಇವತ್ತು ನಾವು ಒಂದು ಬಾಟ್ಲನ್ನ ಕಟ್ ಮಾಡೋದು ಯಾವ ರೀತಿ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಿದೀವಿ. ಸೊ ಆಲ್ರೆಡಿ ರೆಡ್ಡನ್ನ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಲೆಟ್ಸ್ ವೆಲ್ಕಮ್ ಟು ಅವರ್ ಚಾನಲ್ ದ ಶ್ರೀಧರ್ ಎಕ್ಸ್ಪೆರಿಮೆಂಟ್ಸ್. ಸೊ ವಿಡಿಯೋ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿಬಿಡೋಣ. ಸಾಕಪ್ಪ ನೀರು? ಸಾಕು ರೆಡ್ಡಣ್ಣ, ಸಾಕು. ಸೊ ಈಗ ಗೈಸ್, ನಾವಿವಾಗ ಒಂದು ಬೀರ್ ಬಾಟ್ಲಿಗೆ ದಾರ ಸುತ್ತಬೇಕು. ಸೊ ಇದಕ್ಕೆ ದಾರ ಸುತ್ತಿ ಮತ್ತೆ ಫೈರ್ ಅಂಟಿಸ್ತೀನಿ. ನೋಡಿ ರೆಡ್ಡಣ್ಣ, ನಾನು ಹೇಳ್ದಂಗೆ ಮಾಡ್ಬೇಕು ನೀನೀಗ. ಹೆಂಗಂದ್ರೆ ಇದಕ್ಕೆ ದಾರ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು. ನಾನೇ ಕಟ್ ಮಾಡ್ಕೊಡ್ತೀನಿ. ಇಲ್ಲ ಅಂದ್ರೆ ಒಂದು 3 ರೌಂಡ್ ಹಿಂಗೆ 3 ರೌಂಡ್ ಸುತ್ತಬಿಟ್ಟು ಕಟ್ ಮಾಡ್ಬಿಡು. ಅದಕ್ಕೆ ಸಾಕಪ್ಪ? ಒಂದು 3 ರೌಂಡ್ ಸುತ್ತಿದ್ಯಾ? 3 ಟೈಟ್ ಆಗಿರ್ಬೇಕು. ಒಂದ್ರ ಪಕ್ಕ ಒಂದ್ ಇರ್ಬೇಕು, ಅದು ಮಿಸ್ ಆಗ್ಬಾರ್ದ. ಈಗ ಇಟ್ಬೇಕಾ? ಇಟ್ಬೇಕು ನಿಂಗೆ? ಟೈಟಾಗಿ ಇಟ್ಬೇಕಾ? ಟೈಟಾಗಿ ಕಟ್ಬಿಡ್ಬೇಕು. ಇಲ್ಲ ಹಿಂಗೆ? ಈಗ ಹೇಳಪ್ಪ. ಮಾಡಿದ್ಯಾ? ಮಾಡಿದ್ದೀನಿ. ಸೊ ಆಗಲ್ಲ, ನಾನು ಇನ್ನೂ ಒಂದು ಸ್ವಲ್ಪ ಕರೆಕ್ಟ್ ಆಗಿದೆ. ಇದನ್ನ ಒಂದು ಸ್ವಲ್ಪ ಟೈಟಾಗಿ ಹಾಕಿದ್ಯಲ್ಲ, ಕೊಯ್ದ್ಬಿಡೋಣ ಇಲ್ಲಿಗೆ. ಇದು ಕಟ್ ಮಾಡ್ಬಿಡ್ಬೇಕು. ಅಯ್ಯೋ ಹೊಟ್ಟೋಯ್ತೆ. ಸೊ ಈಗ ಬಾಟಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಸೊ ನಾನು ಒಂದು ಟೈನದೂರಿ ತಗೊಂಡಿದ್ದೀನಿ, ಇದಕ್ಕೆ ಸುತ್ತೋಣ. ರೆಡಿನಾ? ಸೆಟ್ ಮಾಡಪ್ಪ. ಅದು ಇರಲಿ. ಇನ್ನೊಂದು ಬಾಟ್ಲಿಗೆ ತಗೋ ಹೇಳ್ತೀನಿ, ಅದು ಸುಟ್ಟೋಗುತ್ತೆ ಬೆಂಕಿಯಲ್ಲಿ.
ನಂದು ರೆಡಿ ಒಂದು ಬಾಟ್ಲು. ನಂದು ರೆಡಿ ಆಗೈತೆ ಒಂದು. ಹಾ ಈಗ ಇನ್ನೊಂದು ಆಗುತ್ತಾ ಟೈನದು ರೀ? ಆಗುತ್ತೆ ಆಗುತ್ತೆ ಆಗುತ್ತೆ. ಅಯ್ಯೋ ಮೊಬೈಲ್ ಬಿದ್ದಾಯ್ತು, ಗಾಳಿ ಜಾಸ್ತಿ ಇದೆ. ಇನ್ನೂ ಒಂದು ಮೊಬೈಲು, ಇನ್ನೊಂದು ಟ್ರೈಪ್ಯಾಡ್ ಬುಕ್ ಮಾಡಬೇಕು. ಸೊ ಈಗ ಕಾಸಿಲ್ಲ. ಈಗ ಈಗ ಹಾಂ ಮುಗೀತಾ? ಮಾಡು. ಒಂದು ನಿಮಿಷ ಬಂದೆ. ಇದಕ್ಕೆ ಮತ್ತೆ ಅದಕ್ಕೆ ಎಲ್ಲ ಬಾಟಲ್ಸು ಕಟ್ ಮಾಡೋಣ ಒಂದೊಂದೊಂದೊಂದೇ. ಬಿಟ್ಟು 5 ಬಾಟಲ್ ಬೇಕಾ? ಅದು ಸೆಂಟ್ರಿಗೆ ಬೇಡ, ಇನ್ನೊಂದು ಸ್ವಲ್ಪ ಮೇಲೆ ಇರಲಿ. ಅದು ದೊಡ್ಡ ಬಾಟ್ಲ್ ಅಲ್ಲ ಅದು. ಎಣ್ಣೆ ಕುಡಿತೀಯ ರೆಡ್ಡನ? ಇಲ್ಲಪ್ಪ ಕುಡಿಯಲ್ಲಪ್ಪ ನಾನು. ಹಂಗೆ ಅನ್ಕೊಳ್ಬೇಡ ನೀನು ಅಂತಾರಲ್ಲ. ಕುಡಿಯಲ್ವಾ? ಕುಡಿಯಲ್ಲ ಬೋದು. ಯಾಕಂದ್ರೆ ಅದು ಆರೋಗ್ಯಕ್ಕೆ ಹಾನಿಕಾರ. ಇಲ್ಲ 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 ನಾನು ಕುಡಿಯಲ್ಲಪ್ಪ. ಕುಡಿಬಾರ್ದು ರೀ ಅಂತ ಸತ್ಯ ಹೋಗಲ್ಲ ನಾನು. ಹೋಗಲ್ವಾ? ಮತ್ತೆ ಬಿದ್ದಾಯ್ತು. ನೀಲೇ ಪುಡ್ಪೇಂಟ್ ಗೀತೆ ಏನಾಗಲ್ಲ ರೆಡ್ಡನ. ಏನಾಗಲ್ಲ, ವಾಟರ್ ಪ್ರೂಫ್ ಇದೆ. ಅದಿದೆ, ಇದಿಲ್ಲ. ಈಗ ಈಗ ಆಕ್ಸಲ್ ಬ್ಲೇಡು ನಮ್ಮ ಹತ್ರ ಇದೆ. ಆಕ್ಸಲ್ ಬ್ಲೇಡಲ್ಲಿ ಯಾವತ್ತೇ ಆದರೂ ಗಾಜು ಕಟ್ ಆಗಲ್ಲ ರೆಡ್ಡನ್ನ. ಸೊ ಅದಕ್ಕೆ ನಾವು ಇವಾಗ ಏನು ಮಾಡ್ಬೇಕಂತಂದ್ರೆ, ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನೋಡು. ಇದು ಕಟ್ಬೇಕಾ? ಅದು ಕಟ್ಟಬೇಕು. ಸೊ ಎಷ್ಟು ಬಾಟಲ್ಸ್ ಆಗಿದೆ ಈಗ? ಇದ್ರ ಹೆಸರೇನು? ಏನೋ ಮೂಮೆಂಟ್. ಜ್ವರ ಆಗಲ್ಲಪ್ಪ ಅಣ್ಣ? ಜ್ವರ ಆಗಲ್ವೇ? ಒಂದು ಸ್ವಲ್ಪ ಅಷ್ಟೇ ಆಗಲಿ ಬಿಡು. ಎಷ್ಟಾದ್ರೆ ಎಷ್ಟು ಸಾಕು. ಒಂದು ಗಿಡ ಅಲ್ಲ, ಒಂದು ನಾವು 5 ಗಿಡ ನೆಡೋಣ ಅಷ್ಟಲ್ಲ. ಮುಗೀತಾ? ನನ್ನ ಸಬ್ಸ್ಕ್ರೈಬರ್ಸ್ಗೆ ಮುಂದೆ ಇಟ್ಬಿಡಿ ಎಲ್ಲಾನು, ಒಂದೊಂದೊಂದೇ ತೋರ್ಸೋಣ ಆಯ್ತಾ? ಸೊ ಗಾಯ್ಸ್, ಈಗ ನಾವು ನಮ್ಮ ಹತ್ರ ಒಂದು 5 ಬಾಟಲ್ಸ್ ಇದೆ. 5 ಬಾಟಲ್ಸನ್ನು ದಾರ ಕಟ್ಟಿದ್ದೀವಿ, 5 ಬಾಟಲ್ಸ್ಗೂ. ಮತ್ತು ಇದಕ್ಕೆ ಎಲ್ಲ ಕರೆಕ್ಟಾಗಿರಬೇಕು, ಇಲ್ಲ ಅಂದರೆ ಅದು ಕಟ್ ಆಗಲ್ಲ. ಸೊ ಇದು ಥರ್ಮಲ್ ಶಾಕ್ ಎಫೆಕ್ಟ್ ಅಂತಾರೆ ಇದನ್ನು. ಸೊ ಥರ್ಮಲ್ ಶಾಕ್ ಎಫೆಕ್ಟ್ ಅಂತಂದರೆ ಸಿಂಪಲಾಗಿ ಹೇಳ್ತೀನಿ, ಹೀಟು ರೆಡ್ಡನಾ ಇದನ್ನ ನಾನು ಓದುವಾಗ ಥರ್ಮಲ್ ಶಾಕ್ ಎಫೆಕ್ಟ್ ಅಂತ ಕರೀತಾರೆ ಇದನ್ನ. ಥರ್ಮಲ್ ಶಾಕ್ ಎಫೆಕ್ಟ್ ಅಂತಂದ್ರೆ ಹೀಟ್ ಮಾಡಿ ಸಡನ್ ಆಗಿ ನೀರಲ್ಲಿ ಹಾಕ್ಬಿಟ್ರೆ ಕೋಲ್ಡ್ ಆಗ್ಬಿಡುತ್ತೆ. ಸೊ ಅವಾಗ ಅದರಲ್ಲಿರೋ ಈ ಬಾಟಲ್ ಅಲ್ಲಿರೋ ಹೀಟ್ ಎಲ್ಲ ಒಂದೇ ಸರ್ತಿ ಸಡನ್ ಆಗಿ ಕೂಲ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಕೂಲ್ ಆಗ್ಬಿಟ್ರೆ ಸಡನ್ ಆಗಿ, ಸೊ ಬಾಟ್ಲು ಅದಷ್ಟಕ್ಕದೇ ಕಟ್ ಆಗೋಗುತ್ತೆ. ಸೊ ಈಗ ಮೆಟಲ್ ಇಂಡಸ್ಟ್ರಿ ಇವೆಲ್ಲ ಇರ್ತಾವಲ್ಲ, ದೊಡ್ಡ ದೊಡ್ಡ ಐರನ್ ಫ್ಯಾಕ್ಟ್ರಿಗಳೆಲ್ಲ, ಸೊ ಅದರಲ್ಲಿ ಸೇಮ್ ಇದೇ ತರನೇ ಮಾಡೋದು. ಐರನ್ ಕೂಡ ಸಡನ್ ಆಗಿ ಹೀಟ್ ಗಟ್ಟಿ ಬರ್ಬೇಕಂತಂದ್ರೆ ಹೀಟ್ ಮಾಡಿ, ಚೆನ್ನಾಗಿ ಹೀಟ್ ಮಾಡಿ ಸಡನ್ ಆಗಿ ನೀರಲ್ಲಿ ಹಾಕ್ಬಿಟ್ರೆ ತುಂಬಾ ಗಟ್ಟಿ ಆಗೋಗುತ್ತೆ. ಸೊ ಅದು ಥರ್ಮಲ್ ಶಾಕ್ ಎಫೆಕ್ಟ್ ಅಂತ ಕರೀತಾರೆ ಅದನ್ನ. ಸೊ ಈಗ ನಾವು ಮಾಡೋದು ಅದೇನೆ, ಥರ್ಮಲ್ ಶಾಕ್ ಎಫೆಕ್ಟ್ ಅಂತ. ಸೊ ಈ ಥರ್ಮಲ್ ಶಾಕ್ ಎಫೆಕ್ಟ್ ಅಂತಂದ್ರೆ, ಸೊ ನಾನ್ ನಿಮ್ಗೆ ಕೂಡ ತೋರಿಸ್ತೀನಿ ಯಾವ ರೀತಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ರೆಡ್ಡನಾ? ಈಗ ಪೆಟ್ರೋಲ್ ಎಲ್ಲಿದೆ ನೋಡಪ್ಪ? ಓ ಇಲ್ಲ ಐತೆ. ಈಗ ನೋಡು, ಬೆಂಕಿ ಪಟ್ನ ಆಯ್ತಾ? ಐತೆ, ಕೊಡು. ಸೊ ನೋಡಿ, ದಮ್ ಅನ್ನಲ್ಲ, ದಮ್ ಅನ್ನಲ್ಲ ರೆಡ್ಡನ್ನ. ಇದು ನಿಧಾನವಾಗಿ ಅಂಟಿಸ್ಬೇಕಷ್ಟೇ ನಾವು. ಪಿನ್ ಆಯ್ತಾ? ಪಿನ್ನಿ ಇಲ್ವೇ? ಪಿನ್ನಿ ಇದ್ದಿದ್ರೆ ಒಂದ್ ಸ್ವಲ್ಪ ಬೇಗ ಆಗೋಗೋದು. ಈ ತರ ನೆನ್ಸ್ಬೇಕು ಪೆಟ್ರೋಲಲ್ಲಿ, ಆಯ್ತಾ? ಅಂದ್ಕೋತಾ? ಸೊ ಈಗ ನಾನು ಒಂದು ತೋರಿಸ್ತೀನಿ, ಮತ್ತೆ ಇಬ್ರು ಮಾಡೋಣವಾ? ಇದಕ್ಕೆ ಬೆಂಕಿ ಅಂಟಿಸ್ಬೇಕು ನೀನೀಗ. ಹಂಚು, ಏನಾಗಲ್ಲ ಹಂಚು. ಸೊ ನೋಡಿ ಗೈಸ್, ಇದು ಏನಾಗಲ್ಲ, ಏನಾಗಲ್ಲ ನೋಡು. ಈ ತರ
ಬೆಂಕಿ ಅಂಟ್ಸ್ಕೋಬೇಕು, ಒಂದ್ ಸ್ವಲ್ಪ ರೊಟೇಟ್ ಮಾಡ್ತಾ ಇರ್ಬೇಕು ಈ ತರ ಗಾಜನ್ನ. ಯಾಕಂತಂದ್ರೆ ಒಂದೇ ಕಡೆನೆ ಉರಿದ್ರೆ ಅದು ಅಲ್ಲೇ ಸಡನ್ ಆಗಿ ಕ್ರಾಕ್ ಬರುತ್ತೆ. ಸೊ ಆವಾಗ ನಾವು ಬಾಟ್ಲ್ ಅನ್ಕೊಂಡಿದ್ ರೀತಿಯಲ್ಲಿ ಕಟ್ ಆಗಲ್ಲ. ಸೊ ಈಗ ನೋಡು ನಾನು ಈ ತರ ರೊಟೇಟ್ ಮಾಡ್ತಿರ್ತೀನಲ್ಲ, ಸೊ ಇದು ಒಂದ್ ಸ್ವಲ್ಪ ಉರಿಬೇಕು. ಯಾಕಂತಂದ್ರೆ ಗಾಜು ಒಂದ್ ಸ್ವಲ್ಪ ಹೀಟ್ ಆಗ್ಬೇಕು. ಗಾಜು ಹೀಟ್ ಆಗಿ ಸಡನ್ ಆಗಿ ನೀರಲ್ಲಿ ಡಿಪ್ ಮಾಡಿದ್ರೆ ಸಡನ್ ಆಗಿ ಕೂಲ್ ಆಗೋಗುತ್ತೆ. ಅದು ಕೂಲ್ ಅಂದ್ರೆ ತಣ್ಣಗೆ. ಸೊ ತಣ್ಣಗಾದಾಗ ಬಾಟ್ಲ್ ಕಟ್ ಆಗುತ್ತೆ. ಸೊ ಹತ್ರ ಬಾ ತೋರಿಸ್ತೀನಿ. ನನ್ ಭಯ ಆಗುತ್ತೆ, ನಾನು ಹತ್ರ ಬರಲ್ಲ. ಏನಾಗಲ್ಲ, ಇಲ್ಲ ಇಲ್ಲಪ್ಪ ಬರಲ್ಲ, ನನಗ್ ಭಯ. ಏನ್ ಭಯ ಆಗಲ್ಲ, ನನಗ್ ಭಯನಪ್ಪ. ನೋಡು ಈಗ ಮುಗೀತಾ, ಈ ಬೆಂಕಿ ಎಲ್ಲ ಮುಗಿದ ತಕ್ಷಣ ಸೊ ಕೆಳಗಡೆ ಹೀಟ್ ಬಂದಿರುತ್ತೆ ಬಾಟ್ಲು. ಸೊ ನಾವು ನೀರಲ್ಲಿ ಡಿಪ್ ಮಾಡಿದ್ರೆ ಸೊ ನೋಡಿ ಇನ್ನೊಂದ್ ಸ್ವಲ್ಪ ಬಾ, ನಿಂಗ್ ಕಾಣಿಸುತ್ತೆ. ಇಲ್ಲ ಇಲ್ಲ ನೋಡು ಕೆದಲ್ಲಪ್ಪ. ಬಂತ ಗ್ಲಾಸ್ ಬಂತ ಬೌ. ಸೊ ನೋಡಿ ಈ ತರ ಬೌ ಇದಾಗ್ತೀನಿ. ಒಂದು ಬರ್ತೇನೆ. ಗಿಡ ನೆಡ್ತೀಯಾ? ಸರಿ, ಇದು ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು ನಮ್ಗೆ. ಬಾಟ್ಲಲ್ಲಿ ನಾವು ಮತ್ತೆ ಕಾಲಲ್ಲಿ ತೊಳೆದಾಗ ನಮ್ ಕೈಗೆ ಬೀಳುತ್ತೆ ಅದು. ಸೊ ನೋಡು ಎಷ್ಟು ಈಸಿಯಾಗಿ ಕಟ್ ಆಯ್ತು. ಸೊ ಇಷ್ಟೇ ಸಿಂಪಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡ್ರೆ ನಾವು ಈಸಿಯಾಗಿ ಕಟ್ ಆಗುತ್ತೆ. ಈಗ ಇನ್ನೊಂದು ಬಾಟ್ಲನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಅದೊಂದು ಸ್ವಲ್ಪ ಚೆನ್ನಾಗಿ ಹೀಟ್ ಬಂದ್ಬಿಟ್ರೆ ಇನ್ನೂ ನೀಟಾಗಿ ಕಟ್ ಆಗುತ್ತೆ. ಒಂದೇ ಒಂದು ನಿಮಿಷ ತಿನ್ನಿ ತೆಗಿತಾ ಇದ್ದೀನಿ. ತಿನ್ನಿ ಈಗ 5 ಎತ್ಕೊಂಡು ಬರ್ತಾ ಇದ್ದೀನಿ. 5ಕ್ಕೆ 5 ಇಟ್ತೀನಿ. ಹಾ ಅದಕ್ಕೆ ಮಣ್ಣು 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 ಆಯ್ತಾ? ಹಾಕು. ನಾನು ಒಂದೊಂದೇ ಬರ್ಲಾ? ಹಾ ಸರಿ, ನಾನು ಒಂದೊಂದೇ ಕಟ್ ಮಾಡ್ಕೊಡ್ತೀನಿ. ಮತ್ತೆ ನಾವಿಬ್ರು ಹಾಕೋಣ. ಈಗ ಕಟ್ ಮಾಡ್ಬಿಡೋಣ, ಎಕ್ಸ್ಪೆರಿಮೆಂಟ್ ಮುಗಿಸ್ಬಿಡೋಣ ಇದನ್ನ. ಮತ್ತೆ ನಾವಿಬ್ರು ಇದು ಹಾಕೊಂಡ್ ಬರ್ತೀನಿ ಇರೋ ಹಂಗೆ. ಅದಕ್ಕಾ? ಸರಿ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಕ್ಸ್ಪೆರಿಮೆಂಟ್ ಮಾಡ್ಲಾ? ಮಾಡು. ಓಕೆ. ಬೆಂಕಿ ಪಟ್ನ ಎಲ್ಲೋಯ್ತು? ನೋಡ್ರಿ ನೀನ್ ಎತ್ಕೊಂಡು ಹೋಗ್ಬಿಟ್ರೆ ನಾನು ಹೆಂಗೆ ಎಕ್ಸ್ಪೆರಿಮೆಂಟ್ ಮಾಡೋದಿಲ್ಲ. ಕೊಡ್ತೀನಿ ಅದು ನೋಡಿ, ರೆಡ್ ಅನ್ನ ಕೂಡ ನಂಗೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಬೆಂಕಿ ಪಟ್ನ ಕೊಟ್ಟಿದ್ದಾನೆ. ಸೊ ಈಗ ನಾನು ಸಿಂಪಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ನೋಡ್ತಾ ಇರಿ. ಸೊ ಈ ಥರ ಪೆಟ್ರೋಲ್ನ ಹಾಕಬೇಕು. ಸೊ ಅದರಲ್ಲಿ ಆ ಮೊಬೈಲಲ್ಲಿ ಕಾಣಿಸ್ತಿದೆಯಾ ಇಲ್ಲ ಗೊತ್ತಿಲ್ಲ. ಈ ಥರ ಅಂಟಿಸಿದ ನಂತರ ನಮಗೆ ಸೊ ನೋಡಿ ಈ ಥರ ರೊಟೇಟ್ ಮಾಡಬೇಕು ಚೆನ್ನಾಗಿ, ಇಲ್ಲಾಂದರೆ ಅದು ಕಟ್ ಆಗಲ್ಲ. ಸಿಂಪಲಾಗಿ ನೋಡಿದ್ರಲ್ಲ ಗೈಸ್. ಸೊ ನಾನು ನಿಮಗೆ ತೋರ್ಸೋದಕ್ಕೆ ಹತ್ತಿರ ತರ್ತೀನಿ. ಸೊ ಈ ಥರ ಬೆಂಕಿ ಅಂಟ್ಕೊಂಡಿರೋ ಗಾಜನ್ನ ರೊಟೇಟ್ ಮಾಡಬೇಕು. ಯಾಕಂತಂದರೆ ಒಂದೇ ಕಡೆನೇ ಇದ್ದರೆ ಅದು ಒಂದೇ ಕಡೆನೇ ಸ್ಟಾಕ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಈ ಥರ ರೊಟೇಟ್ ಮಾಡ್ತಾ ಇರಬೇಕು. ಈಗ ಬಾ. ಹಾಂ ರೆಡ್ಡಿನಾ? ಈಗ ಬಂದ ಸಬ್ಸ್ಕ್ರೈಬರ್ಗೆ ತೋರಿಸು. ಇನ್ನೂ ಹತ್ರ ಬಾ, ಇಲ್ಲಿ ಬರಬೇಕು. ಇನ್ನು ಹೇಳು. ಸೊ ನೋಡಿ, ನಾವಿವತ್ತು ಪ್ಲಾಂಟಿಂಗ್ ಮಾಡ್ತಿದ್ದೀವಿ. ಸೊ ಅದು ಬೀರ್ ಬಾಟ್ಲು ಮತ್ತೆ ವೇಸ್ಟ್ ಬೀರ್ ಬಾಟಲ್ಸ್ ಜೊತೆ. ರೆಡ್ಡಿನಾ? ಇದು ಮುಗಿತಾ ಬಂತು. ಇದನ್ನ ಅದನ್ನ ಇಲ್ಲಿ ಇಟ್ಬಿಟ್ಟು ಹೇಳ್ತೀನಿ. ಸೊ ನೋಡಿ ಗೈಸ್, ಈಗ ಎಲ್ಲ ಕಟ್ ಮಾಡ್ಕೊಂಡು ಹೋಗಿ ನಾವು ಇದು ಮಾಡೋಣವಾ? ಸೊ ಇದು ಮುಗಿತಾ ಬಂತು. ಈಗ ಅದ್ರಲ್ಲಿಗೆ ಹಾಕ್ಬಿಟ್ರೆ ಮುಗೀತು ಅಷ್ಟೇ. ನೋಡ್ರಿ ರೆಡ್ಡಿನಾ ಎಷ್ಟು ಚೆನ್ನಾಗಿ ಹೊಡಿತು. ಏನಪ್ಪ ಹಿಂಗ ಕರೆಕ್ಟಾಗಿ ಕರೆಕ್ಟ್ ಬಂತಲ್ಲಪ್ಪ. ಈಗ ಎಲ್ಲ ಕಟ್ ಮಾಡ್ಕೊಂಡು ಹೋಗಿ ನಾವು ಇದು ಮಾಡೋಣವಾ? ಸೊ ಇದು ಮುಗಿತಾ ಬಂತು. ಈಗ ಅದರಲ್ಲಿಗೆ ಹಾಕ್ಬಿಟ್ಟು ಮುಗೀತು. ನೋಡ್ರಿ ರೆಡ್ಡಿನಾ ಎಷ್ಟು ಚೆನ್ನಾಗಿ ಹೊಡಿತು. ನೋಡು, ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಬೇಕು. ಈ ತರ ಇದೆ ಬಾಟಲು. ಈಸಿಯಾಗಿ ಕಟ್ ಮಾಡ್ಬೇಕು. ರೆಡ್ಡಿನಾ ಅದೊಂದು ಸೆಕೆಂಡ್ ಕೊಡ್ತೀರಾ? ಕುಡಿ. ಈಗ ನನ್ನ ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಬಿಟ್ಟು ಬರ್ತೀನಿ. ಈ ಪ್ಲಾಂಟ್ ನ ಅಲ್ಲೇ ಇಟ್ಕೊಂಡಿರು.
ಸೊ ಗೈಸ್ ನೋಡಿ ಯಾವ ರೀತಿ ಕಟ್ ಆಗಿದೆ ಅಂತ. ಸೊ ಇದು ಸಿಂಪಲ್ ಮೆಥಡ್, ಇದನ್ನು ಥರ್ಮಲ್ ಶಾಕ್ ಮೆಥಡ್ ಅಂತಾರೆ. ಸೊ ಇದು ಥರ್ಮಲ್ ಶಾಕ್ ಎಫೆಕ್ಟ್. ನೋಡ್ರಿ ಅಡ್ಡನ ಓದ್ಕೊಂಡಿರೋದಕ್ಕೆ ಇವತ್ತು ಎಷ್ಟೊಂದು ಕೆಲಸ ಆಗ್ತಿದೆ ಅಲ್ವಾ. ಸೊ ನಾವು ಇವಾಗ ಏನ್ ಹೇಳ್ಬೇಕಂತಂದ್ರೆ ಸ್ಟೂಡೆಂಟ್ಸ್ಗೆ, ತಂದೆ ತಾಯಿರಿಗೆ ಮಕ್ಕಳನ್ನ ಓದಿಸಿ ಅವ್ರ ಜ್ಞಾನ ಬೆಳೆಸಿ ಅಂತ ಹೇಳ್ಬೇಕು. ಹೇಳ್ರಿ ಅಡ್ಡನ ಒಂದೇ ಒಂದ್ಸತಿ ಅವ್ರಿಗೆ. ನಾನು ಹೇಳ್ತೀನಿ, ನೀನ್ ಹಂಗೆ ಹೇಳ್ಬೋದು. ಮಕ್ಕಳನ್ನ ಓದಿಸಿ ಅವರ ಜ್ಞಾನ ಬೆಳೆಸಿ. ಸೊ ನೋಡಿ ಗೈಸ್, ರೆಡ್ಡನ್ ನಿಮ್ಗೆ ಒಂದು ಲೈಕ್ ಕೊಡಿ. ಸೊ ರೆಡ್ಡನ ಈಗ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಈಗ ನೀನ್ ಮಾಡ್ಬಾ. ನನಗ್ ಬರಲ್ಲ, ನನಗ್ ಭಯದಪ್ಪ. ಏನು ಆಗಲ್ಲ, ನಾನು ಹತ್ರಕ್ಕೆ ಬರಲ್ಲ. ನೀನೇನ್ ಮಾಡ್ತೀಯ ನೋಡ್ತಾ ಇದ್ದೀನಿ ಅಷ್ಟೇ. ರೆಡ್ಡನ್ ನಿನ್ಗೆ ಮೊನ್ನೆ ಶಾಕ್ ಕೊಟ್ಟಿದ್ದೆಲ್ಲ, ಅದು ಈಗ ಎಫೆಕ್ಟ್ ಆಗಿದೆ ರೆಡ್ಡನ್ ನಿನ್ಗೆ. ಸೊ ನಾನು ಇದೀನಿ ಅಲ್ಲ ರೆಡ್ಡನ್, ಏನಾಗಲ್ಲ ನೋಡು. ಮೊನ್ನೆ ಹೆಚ್ಚಿಗೆ ಆಯ್ತಲ್ಲಪ್ಪ, ಅದಕ್ಕೆ ನಂಗೆ ಭಯ. ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ. ಸೊ ರೆಡ್ಡನ್ ನಿನ್ಗೆ ಒಂದ್ ಸ್ವಲ್ಪ ಮೊನ್ನೆ ಬಾಂಬ್ ಬ್ಲಾಸ್ಟ್ ಆಗಿರೋದ್ರಿಂದ ಭಯ ಪಡ್ತಿದ್ದಾರೆ. ಸೊ ಈಗ ನಾನು ಸಿಂಪಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನೋಡಿ. ಅಯ್ಯೋ, ಪೆಟ್ರೋಲೇ ಬರ್ಲಿಲ್ವೇ? ಏನ್ ರೆಡ್ಡನ ಪೆಟ್ರೋಲ್ ಬರ್ಲಿಲ್ವೇ? ಏನೋ ಅಡ್ಡ ಬಿದ್ದಿದೆ. ಪ್ರೆಸ್ ಮಾಡಪ್ಪ ಹಂಗೆ. ಅಲ್ಲಿ ಮಣ್ಣಿದೆ. ಆಯ್ತಾ? ನೋಡಿ ಕೈಯಲ್ಲಿ ಹಿಡ್ಕೊ ಹೋಗ್ಲಿ, ಏನಾಗಲ್ಲ. ಇಟ್ಕೊಂತೀನಿ ಬೇಕಾದ್ರೆ. ಹಂಗೆ ಹಿಡ್ಕೊ. ಈಗ ಬೆಂಕಿ ಅಂಟಿಸ್ತೀನಿ. ಗಾಳಿ ಇತ್ ಕಡೆ ಇರುತ್ತೆ, ನೀನು ಹತ್ ಕಡೆ ತೋರಿಸ್ಬೇಕು. ನೀ ಇತ್ ಕಡೆ ಬಂದಿದ್ರೆ ಒಂದ್ ಸ್ವಲ್ಪ ಕ್ಯಾಮ್ರಾಗೂ ಕಾಣಿಸುತ್ತಲ್ಲ. ಇಲ್ಲೇ ಬಾ, ಇಲ್ಲೇ ಕುತ್ಕೋ. ಅಲ್ಲೇ ಕುತ್ಕೊಂಡ್ಬೇಕಾ? ತಿರ್ಸ್ತಾ ಇರ್ಬೇಕು ಅದನ್ನ. ಕಾಣಿಸ್ತೀನಿ. ಅಯ್ಯೋ, ಹಿಂಗ್ ತಿರ್ಸ್ತಾ ಇರಷ್ಟೇ. ಇಲ್ಲಪ್ಪ, ನಂಗೆ ಭಯ ಅದಪ್ಪ. ಏನಾಗಲ್ಲ, ಹಿಂಗ್ ಹಿಡ್ಕೋಬೇಕು ನೀವು. ನೀನೇ ಮಾಡಪ್ಪ, ನಾನು ನೋಡ್ತಾ ಇದ್ದೀನಿ ಅಷ್ಟೇ. ನೋಡಿ ರೆಡ್ಡನ್ನ ಒಂದ್ ಸ್ವಲ್ಪ ಭಯ ಪಡ್ತಿದ್ದಾರೆ. ಸೊ ಎಕ್ಸ್ಪೆರಿಮೆಂಟ್ ನಾನೇ ಮಾಡ್ತೀನಿ. ನೋಡ್ರಿ ರೆಡ್ಡನ, ಈ ತರ ರೊಟೇಟ್ ಮಾಡ್ಬೇಕು ಚೆನ್ನಾಗಿ. ಚೆನ್ನಾಗಿ ರೊಟೇಟ್ ಮಾಡಿದ್ರೆ ಅದು ಬೆಂಕಿ ಜಾಸ್ತಿ ಹೀಟ್ ಆಗುತ್ತೆ. ಗ್ಲಾಸ್ ಅಂದ್ರೆ ಅದು ಗಾಜು ಹೀಟ್ ಆಗುತ್ತೆ. ಆ ಹೀಟ್ ಆದಾಗ ಸಡನ್ ಆಗಿ ನಾವು ವಾಟರ್ ಅಲ್ಲಿ ಡಿಪ್ ಮಾಡ್ಬೇಕು. ವಾಟರ್ ಅಲ್ಲಿ ಡಿಪ್ ಮಾಡಿದ್ರೆ ಏನಾಗುತ್ತೆ, ಸಡನ್ ಆಗಿ ಕೂಲ್ ಆಗುತ್ತೆ. ಆವಾಗ ಕಟ್ ಆಗುತ್ತೆ ನಮ್ ಗಾಜು. ಸೊ ನಾವು ಈ ಆಕ್ಸಲ್ ಬ್ಲೇಡ್ ಇಂದ ಯಾವಾಗ ಹಿಂಗ್ ಕೊಯ್ಯೋದು? ಅದೇ ನಾವು ಹಂಗ ಅನ್ಕೊಂಡಿದ್ವಿ, ನೀನ್ ಬೇರೆ ಆಗಲ್ಲ ಅಂದಲ್ಲ. ಆಯ್ತಾ? ಸೊ ಈಗ ನಾವು ಅಷ್ಟೇ. ಸೊ ನೋಡಿ ಗೈಸ್, ಈ ತರ ಕಟ್ ಆಗಿದೆ. ಇದು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಆದ್ರೂ ನಮ್ಗೆ ಕ್ಲೀನ್ ಆಗಿ ಕಟ್ ಆಗಿದೆ. ರೆಡ್ಡನ ಕಟ್ ಆಯ್ತಾ? ಇದು ಕೂಡ ಸಕ್ಸಸ್ ಆಯ್ತು ಎಕ್ಸ್ಪೆರಿಮೆಂಟ್. ಸೊ ರೆಡ್ಡನ್ಗೆ ಕೊಡೋಣ. ಈಗ 3 ಬಾಟ್ಲ್ ಆಯ್ತು. ನಾಲ್ಕನೇ ಬಾಟ್ಲ್ ದೊಡ್ಡದಿದೆ. ಇದು ಲಾಸ್ಟ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಣ. ಈಗ ಇನ್ನೊಂದು ಮಣ್ಣು ಹಾಕ್ಲ. ಇದಕ್ಕೆ ಹಸಿ ಮಣ್ಣು ಹಾಕ್ಬೇಕು. ಹಸಿ ಮಣ್ಣು ಹಾಕಿದ್ರೆ ಗಿಡ ನೆಟ್ಕೊಳ್ಳುತ್ತೆ. ಎತ್ಕೊಂಡ್ ಬರ್ಲಾ? ಎತ್ಕೊ ಬರ್ತೀಯಾ? ಇನ್ನೇನು ಒಂದೇ ಒಂದ್ ಆಯ್ತು, ಇರೋ ಹಾಕ್ಬಿಟ್ಟು ಹೊಡೋಗೋಣ. ಪೆಟ್ರೋಲ್ ಹಚ್ಬಿಟ್ಟು ಸ್ವಲ್ಪ ಹೆಂಗಪ್ಪ ಇದು ಕೆಟ್ಟಾಯ್ತು? ಅದು ನಾವು ಸೈನ್ಸ್ ಸ್ಟೂಡೆಂಟ್ಸ್ ಅಲ್ವಾ ರೆಡ್, ನನಗೆ ಬರ್ತಿಲ್ಲ ರೆಡ್. ನಾವು ಸೈನ್ಸ್ ಸ್ಟೂಡೆಂಟ್ಸ್ ಅಲ್ವಾ. ಸೊ ನಮ್ಮ ಕಾಲೇಜಲ್ಲಿ ನಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ದಾರೆ. ಸೊ ಇದು ಥರ್ಮಲ್ ಎಫೆಕ್ಟ್ ಈ ತರ ವರ್ಕ್ ಆಗುತ್ತೆ ಅಂತ ಮಾತಾಡ್ಬಿಟ್ಟಾ. ಆಯ್ತಪ್ಪ. ಈಗ ಇನ್ನೊಂದು ಎಕ್ಸ್ಪೆರಿಮೆಂಟ್. ಸೊ ಇದಕ್ಕೆ ಇದು ಯಾವ ರೀತಿ ಕಟ್ ಆಗುತ್ತೆ ಅಂತ ನೋಡೋಣ. ಸೊ ನೀನ್ ಕಟ್ಟಿರೋ ದಾರನೇ ಅಲ್ಲ, ಸೊ ಯಾವ ರೀತಿ ಕಟ್ ಆಗುತ್ತೆ ಅಂತ. ಮುಗೀತಾ? ಚೆನ್ನಾಗಿ ಹಿಂಗೆ ರೊಟೇಟ್ ಮಾಡ್ತಾ ಇರ್ಬೇಕಷ್ಟೇ. ಸೊ ಗಾಳಿ ಇತ್ ಕಡೆ ಹೊಡಿತಾ ಇದೆ. ಸೊ ನಾವು ಅದಕ್ಕೆ ಸ್ಟ್ರೈಟ್ ಆಗಿ ಇಟ್ಬಿರ್ಬೇಕು. ಅದಕ್ಕೆ ಆಪೋಸಿಟ್ ಆಗಿ ನಾವು ಹತ್ ಕಡೆ ಕುತ್ಕೊಂಡ್ರೆ ನಮ್ ಕೈ ಸುಡುತ್ತೆ. ಸೊ ಆ ತರ ಸುಡಬಾರ್ದು ಅಂತಂದ್ರೆ ನಾವು ಈಸಿಯಾಗಿ ಮೆಥಡ್ ನ ಯೂಸ್ ಮಾಡ್ಬೇಕಷ್ಟೇ. ಏನು ಕೇಳ್ದ ಅವಾಗ ಪ್ರಶ್ನೆ ನಂಗೆ, ಹೆಂಗೆ ಕಟ್ ಆಗುತ್ತೆ ಇದು ಅಂತ. ಸೊ ಸಿಂಪಲ್ ಅಷ್ಟೇ. ಗಾಜು ಕರಗಿಸೋದಿಕ್ಕೆ ಹೀಟ್ ಮಾಡ್ತಾರೆ, ಆಯ್ತಾ? ಸೊ ಅದರಿಂದ ಕ್ರಾಫ್ಟ್ಗಳಂದ್ರೆ ಡಿಸೈನ್ಸ್ ಬರೋ ತರನು ಮಾಡ್ತಾರೆ ಗಾಜು. ಇದು ಈ ಒಂದ್ ದಿವಸ ನಾವು ಕೂಡ ಈ ಗಾಜನ್ನ ಮೆಲ್ಟ್ ಮಾಡೋಣ ಟೈಮ್ ಬಂದ್ರೆ. ಸೊ ನಮ್ ಸಬ್ಸ್ಕ್ರೈಬರ್ಸ್ ನಮ್ಗೆ ಸಪೋರ್ಟ್ ಮಾಡಿದ್ರೆ ಗಾಜನ್ ಕೂಡ ಹೀಟ್ ಮಾಡಿ ಮೆಲ್ಟ್ ಮಾಡಿ ಅವ್ರಿಗೆ ಒಂದು ಎಕ್ಸ್ಪೆರಿಮೆಂಟ್ ತೋರಿಸ್ತೀನಿ ಅವತ್ತು, ಆಯ್ತಾ? ಸೊ ಇವತ್ತು ನಾವು ಓದಿರೋದೇನಂತಂದ್ರೆ ಅದು ಹೇಳ್ಬಾರ್ದು, ಯಾಕಂತಂದ್ರೆ ಹೈಯರ್ ಎಜುಕೇಶನ್ ಅಲ್ವಾ. ಸೊ ಬಟ್ ನಮ್ ಸ್ಟೂಡೆಂಟ್ಸ್ ಕೂಡ ಅಯ್ಯೋ ನೋಡಿ, ಇದು ಹೇರ್ಗೆನೆ ಪೀಸ್ ಆಯ್ತು. ಯಾಕಂತಂದ್ರೆ ಇದರಲ್ಲಿ ಆಲ್ರೆಡಿ ವಾಟರ್ ಇದೆ. ನೀವು ನೋಡ್ಬೋದು, ಕಾಣಿಸ್ತಿದ್ಯಾ?
ಸೊ ಇದ್ರಲ್ಲಿ ವಾಟರ್ ಇದೆ. ಸೊ ಹೀಟ್ ಆದಾಗ ಸಡನ್ ಆಗಿ ಕಟ್ ಆಯ್ತು. ಸೊ ಅದ್ ಕಡೆ ಇದ್ ಕಡೆ ರೊಟೇಟ್ ಮಾಡಿದಾಗ ನೋಡ್ರಿ ಇದನ್ನ ನೀರಲ್ಲೇ ಡಿಪ್ ಮಾಡಿಲ್ಲ, ಹೆಂಗ್ ಕಟ್ ಆಗೈತಿದು ಹೆಂಗಪ್ಪ ಅದು ನೋಡಿ. ಅದ್ರಲ್ಲಿ ಚಾವ ಇದೆ, ಚಾವ ಆಯ್ತಾ. ಸೊ ನಾನು ಅತ್ ಕಡೆ ಇದ್ ಕಡೆ ರೊಟೇಟ್ ಮಾಡಿದಾಗ ನೀರ್ ಅತ್ ಕಡೆ ಇದ್ ಕಡೆ ಆಡುತ್ತೆ ಒಳಗಡೆ, ಆಯ್ತಾ. ಆವಾಗ ಸಡನ್ ಆಗಿ ಕಟ್ ಆಗಿತ್ತು. ಇದನ್ನ ಸಪ್ರೇಟ್ ಆಗಿ ಇಟ್ಕೊ, ಹುಷಾರ. ಆಯ್ತು. ಇದು ಮತ್ತೆ ಬಿಸಾಕ್ಬೇಕು, ಇಲ್ಲ ಅಂದ್ರೆ ಕಾಲ್ಗೆ ಚುಚ್ಕೊಳ್ಳುತ್ತೆ. ಸೊ ಇವಾಗ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಲಾಸ್ಟ್ ಎಕ್ಸ್ಪೆರಿಮೆಂಟ್ ಅದು ದೊಡ್ಡ ಬಾಟ್ಲ್ ಅಲ್ಲಪ್ಪ ಅದು, ದೊಡ್ಡದು ಅದು ಆಗುತ್ತೆ. ಓ ಎಲ್ಲ ಕಟ್ಟಾಗೋಗುತ್ತೆ, ಏನೂ ಆಗಲ್ಲ. ಬಟ್ ಏನಂತಂದ್ರೆ ಗೊತ್ತಿರ್ಬೇಕು ನಮ್ಗೆ, ಮೆಥಡ್ ಗೊತ್ತಿರ್ಬೇಕಷ್ಟೇ. ಹೌದಾ, ಆ ಎಫೆಕ್ಟ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿದ್ರೆ ಇದನ್ನ ಲಾಸ್ಟ್ ನೀನೇ ಅಂಟಿಸಿ ಇದಕ್ಕೆ ಬಾಟ್ಲು. ಇದು ಲಾಸ್ಟ್. ಗಾಳಿ ಜಾಸ್ತಿ ಇದೆ, ಕಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಕಟ್ ಆಗುತ್ತೆ 100%. ನೋಡಿ ಪೆಟ್ರೋಲ್ ಇತ್ ಕಡೆ ಬರ್ತಿದೆ, ಅದಕ್ಕೆ ನಾವು ಹುಷಾರಾಗಿ ಮಾಡ್ಬೇಕು ಇದಕ್ಕೆ. ಯಾಕಂತೀಯಾ, ಸೊ ಒಂದ್ಸತಿ ಬೆರಳು ಸುಟ್ರೆ ಮತ್ತೆ ಬರಲ್ಲ ನಮ್ಗೆ ವಾಪಸ್ ಅಲ್ವಾ. ಅದಕ್ಕೆ ನಾವು ಹುಷಾರಾಗಿ ಮಾಡ್ಬೇಕು ಇದನ್ನ. ಸೊ ದಮ್ ಅನ್ನಲ್ಲ ಇದು. ಇದೈತಪ್ಪ ಅದ್ರದ್ದು, ಇದಾಗ ಹೋಗಲ್ಲ ಗ್ಯಾಸು. ಇದು ಇದಾಕಿದೀವಿ, ಏನಾಗಲ್ಲ. ಹೆಂಗನಪ್ಪ ನಂಗೆ ಭಯ, ದೂರ ಆಗ್ತಿದೆ. ಮುಚ್ಚಲ ಬಿಚ್ಬಿಟ್ಟಿದೀನಿ. ಹೌದಾ, ನೋಡು ಕಾಣಿಸಿಲ್ಲ. ಆಯ್ತಾಯ್ತು ಮಾಡಪ್ಪ, ಏನಾಗಲ್ಲ. ನಾನು ಇದೀನಿ ಅಲ್ಲ, ನನಗ್ ಭಯನಪ್ಪ. ಮನೆ ಹೆಚ್ಕೊಂಬಾಯ್ತಲ್ಲಪ್ಪ. ಏನಾಗಲ್ಲ ಬಾರೆಡ್ಡನ. ನೋಡಿ ಇದ್ರಲ್ಲೂ ಒಂದ್ ಸ್ವಲ್ಪ ನೀರ್ ಅಥವಾ ಆಲ್ಕೋಹಾಲ್ ಇರ್ಬೋದು, ಮೇ ಬಿ ಅನ್ಸುತ್ತೆ ಆಲ್ಕೋಹಾಲ್. ಸೊ ದಯವಿಟ್ಟು ನೀವು ಎಣ್ಣೆ ಕುಡಿಯೋರಿದ್ರೆ ಎಣ್ಣೆ ಕುಡಿಬೇಡಿ. ಯಾಕಂತಂದ್ರೆ ಒಂದ್ಸತಿ ಹೇಳ್ತೋದ್ರೆ ಮತ್ತೆ ಬರಲ್ಲ ಅಲ್ಲ ರೆಡ್ಡನ. ಅದಕ್ಕಲ್ಲಪ್ಪ ನಾನು ಇದು ಕುಡಿಯಲ್ಲ. ಹಂಗೆ. ವೆರಿ ಗುಡ್. ನೋಡಿ ರೆಡ್ಡನ್ನ ಕುಡಿಯಲ್ಲ, ನೀವು ಕುಡಿಬೇಡಿ. ಸೊ ಫೈರ್ ಇನ್ ಆಫ್ ಆಯ್ತು, ಮುಗಿಸ್ಬಿಡೋಣ. ನೋಡ್ದಾ, ಅಷ್ಟೇ. ಏನಾಯ್ತು, ಏನಾಗಿಲ್ವೇ? ನನ್ಗೆ ಭಯ, ಅದೇ ನೆಚ್ಕೊಂಬೈತಲ್ಲ, ಅದಕ್ಕೆ ಭಯ. ಏನಾಗಲ್ಲ ರೆಡ್ಡನ, ನಮ್ಗೆ ಸೈನ್ಸ್ ಗೊತ್ತಿರ್ಬೇಕು ಅಷ್ಟೇನೆ. ಸೊ ನೋಡು, ಈಗ 5 ಬಾಟ್ಲ್ ಆಯ್ತಾ, 5 ಬಾಟ್ಲ್ಗೂ ಮಣ್ಣು ತುಂಬೋಣವಾ. ಸೊ ನಡಿ, ನಾನು ನಿನ್ ಜೊತೆ ಬರ್ತೀನಿ ಕ್ಯಾಮ್ರಾ ಎತ್ಕೊಂಡು. ನೋಡಿ ಇವೆಲ್ಲ ಮತ್ತೆ ತೆಗೆದ್ಬಿಡ್ಬೇಕು. ಯಾಕಂತಂದ್ರೆ ಯಾರಾದ್ರೂ ತೊಳೆದಾಗ ಕಾಳೊಳಗೆ ಡೈರೆಕ್ಟ್ ಆಗಿ ಚೂರು ಹೆಂಗಿದೆ ನೋಡಿ, ಚೂಪಾಗಿದೆ. ಸೊ ಜಾಸ್ತಿ ಡೇಂಜರ್ ಇದು. ಇದನ್ನ ಮತ್ತೆ ನಾವು ಬಿಸಾಕೋಣ ದೂರ. ನಡಿ ರೆಡನ್ನ, ಅದಕ್ಕೆ ಮಣ್ಣು ಹಾಕೋಣ. ಅರ್ಧ ಹಾಕ್ಲಾನಪ್ಪ, ಫುಲ್ ಹಾಕ್ಬೇಕಾ? ಒಂದು 3/4 ಭಾಗ ಹಾಕು. ಸಾಕಾ? 3/4 ಅಂದ್ರೆ 3/4 ಫುಲ್ ಹಾಕ್ಬಿಟ್ಟಿದ್ಯಾ? ಗದಿದೆ. ರೆಡಿ. ಇದು ಇನ್ನೊಂದು ಹಾಕ್ತೀನಿ. ಅವು ತಗೋ ಬಂದ್ಬಿಡ್ಲಾ? ಎತ್ಕೊಂಡ್ ಬರೋ, ಹಾಕ್ತಾ ಇರು, ಬರ್ತೀನಿ. ಓಡಿ ಬಾ ಬಾ, ಓಡಿ ಬಾಪಾ. ರೆಡನ, ಓಡಿ ಬಾ ಬೇಗ. ಬರ್ತಾ ಇದೀನಿ. ಅದು ಏನ್ ಗಿಡ ಅಂತ ಹೇಳಿಲ್ಲ ಸಬ್ಸ್ಕ್ರೈಬರ್. ಇದು ಇದಪ್ಪ, ಏನು? ಹಲಸಿನಕಾಯಿ. ಹಲಸು ಜಾಕ್ ಫ್ರೂಟ್. ಹಲ್ಸ್ನ ಏನಂತಾರೆ? ಜಾಕ್ ಫ್ರೂಟ್ ಅಂತಾರೆ. ಹೌದಾ? ಎಲ್ಲಿ ಒಂದ್ಸತಿ ಅನ್ನೋ, ನಾವು ಅನ್ನೋದು ಇಲ್ಲಿ ಹಲಸಿನಕಾಯಿ ಅನ್ನೋದು. ಹಲಸಿನಕಾಯಿ ಅನ್ನೋದು ನಾವು ಇಲ್ಲಿ. ಸೊ ನೀನ್ ಇದಕ್ಕೆ ಅವಾಗ ಸ್ವಲ್ಪ ನೀರ್ ಹಾಕ್ತಾ ಇರ್ಬೇಕು. ಹಾಕ್ತೀನಪ್ಪ. ಆಯ್ತಾ? ಅದಕ್ಕಲ್ಲ ಇದು ಮಾಡ್ತಾ ಇರೋದು. ಸೊ ಗೈಸ್, ನಾವಿವತ್ತು ಹಲಸಿನ ಗಿಡನ ಪ್ಲಾಂಟಿಂಗ್ ಮಾಡಿದೀವಿ, ನಾನು ಮತ್ತೆ ರೆಡ್ಡನ್ನ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್. ಮುಗೀತಾ? ನಾವ್ ಎತ್ಕೊಂಡ್ ಬಂದ್ಬಿಡ್ತೀಯಾ? ಎತ್ಕೊಂಡ್ ಬರ್ತೀನಿ. ನಿಧಾನ. ಸೊ ನೋಡಿ, ನಮ್ಮ ಕೈಯಲ್ಲಿದೆ ಜಾಕ್ ಫ್ರೂಟ್ ಗಿಡ. ನಾನು ರೆಡ್ಡನ್ನ ಇವತ್ತು ಪ್ಲಾಂಟಿಂಗ್ ಮಾಡಿದ್ದೀವಿ. ಸೊ ತುಂಬ ಖುಷಿ ಇದೆ. ರೆಡ್ಡನ್ನ ಗಾಜ್ ಕಟ್ ಮಾಡಬೇಕು ಅಂದೆ, ಮತ್ತೆ ಏನಕ್ಕೆ ಅಂತ ಗೊತ್ತಾಯ್ತು.
ಪ್ಲಾಂಟಿಂಗ್ ಮಾಡೋದಕ್ಕೆ ಅಂತ ಗೊತ್ತಾಯ್ತು. ಸೊ ನಾವಿವತ್ತು ಒಂದು ಒಳ್ಳೆ ಶುಭ ಕಾರ್ಯ ಮಾಡಿದ್ದೀವಿ. ಸೊ ದಯವಿಟ್ಟು ನೀವು ಪ್ಲಾಂಟ್ಸ್ನ ಬೆಳೆಸಿ. ಯಾಕಂತಂದ್ರೆ ರೆಡನ ಎಲ್ಲಿಡಣ ಇದನ್ನ ಇದ ಹ್ಮ್ ಅದಕ್ಕೆ ನಾನು ನಮ್ಮ ಬಂದ ಹತ್ರ ಬಂಡೆ ಹತ್ರನಾ ಅಲ್ಲೇ ಇಡೋಣ. ಯಾಕಂತಂದ್ರೆ ನಾವು ಯಾವತ್ತೂ ನೋಡ್ತಾ ಇರ್ಬೋದು ಬಿಸಿಲಿಗೆ ಇದಾಗುತ್ತಲ್ಲ. ಹೌದೌದು, ನೆರಳಲ್ಲೇ ಬೆಳಿಲಿ ಒಂದ್ ಸ್ವಲ್ಪ. ಇನ್ನ ಬೇಬಿ ಪ್ಲಾಂಟ್ ಅಲ್ಲ ಇದು. ಮತ್ತೆ ಒಂದು ತಿಂಗಳಾದ್ಮೇಲೆ ಬಿಸಿಲು ಗಿಡನ ನೀರ್ ಹಾಕ್ಲಾ? ಯಾವ ಇದೇನಾ ಮಣ್ಣು ಹಾಕ್ತೀನಪ್ಪ. ಹಾಕ್ತೀಯಾ? ಸರಿ ಆಯ್ತು, ಅದೇ ಎತ್ಕೊ ಬರ್ದಿಲ್ಲ. ಬೈತ್ಕೊಂಡ್ ಬಾ. ಈಗ ಎರಡು ಪ್ಲಾಂಟ್ಸ್ನ ಕೈ ಹಿಡಿದಿದ್ದೀನಿ. ಬೆಳಗ್ಗೆತ್ತು ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ನಾವು ಯಾವ ರೀತಿ ಊಟ ಮಾಡ್ತೀವೋ ಆ ರೀತಿ ಅದಕ್ಕೆ ನೀರು ಹಾಕ್ಬೇಕಷ್ಟೇ. ಆಯ್ತು, ಹಾಕ್ತೀನಿ ಬಿಡು. ಸೊ ನೋಡಿ, ರೆಡನ್ನ ಪ್ಲಾಂಟಿಂಗ್ ಮಾಡ್ಬಿಟ್ಟ ಇವತ್ತು. ಸೊ ಈ ಗಿಡಗಳು ಯಾವ ರೀತಿ ಬೆಳೆಯುತ್ತೋ ನಮ್ಮ ಚಾನಲ್ಲು ಅದೇ ರೀತಿ ಬೆಳೆಯುತ್ತೆ ಅಂತ ಭಾವಿಸ್ತಾ ಇದೀವಿ. ಏನ್ ರೆಡನ್ನ? ಹೌದಪ್ಪ. ಸರಿ, ಈಗ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನೋ ಒಂದು ಹೇಳ್ಬೇಕು ಲಾಸ್ಟಲ್ಲಿ. ಹೇಳಪ್ಪ. ನೀನೇ ಹೇಳ್ಬೇಕು. ನೀನೇ ಹೇಳ್ಬೇಕು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೋಡಿ, ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ. ಹಲಸಿನಕಾಯಿ ನೋಡಿ, ಹಲಸಿನಕಾಯಿ ಕಾಯೋ ಇದು ಅಷ್ಟು ಬರ್ತದ. ಇನ್ನು ಅದು ಮೊಗ್ಗಲ್ಲ, ಮೊಗ್ಗೆ ಬೇಬಿ ಫ್ರೂಟ್. ಸೊ ಈಗ ನಮ್ಮ ನೋಡಿ ರೆಡನ್ನ ಬೆಳೆಸಿರೋ ಮರದಲ್ಲಿ ಯಾವ ರೀತಿ ಕಾಯಿ ಬೆಳೆದಿದೆ. ಅದು ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ. ದೊಡ್ಡದಾದ್ಮೇಲೆ ಒಂದು ವಿಡಿಯೋ ಮಾಡೋಣ. ಏನಂತೀರಿ ರೆಡನ್ನ? ಆಯ್ತಪ್ಪ. ಓಕೆ. ಸೊ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.